ಇವತ್ತೇ 3ನೇ ದಿನದ ಪಾದಯಾತ್ರೆಯಲ್ಲಿ ಮಾಜಿ ಸಚಿವರು ಹಾಗೆ ಚನ್ನಪಟ್ಟಣದ ಮಾಜಿ ಶಾಸಕರಾದ CP ಯೋಗೇಶ್ವರ್ ಅವರು ಇವತ್ತು ಭಾಗಿಯಾಗಿದ್ದಾರೆ. ಕಳೆದ 2 ದಿನಗಳಿಂದ ಕೂಡ CP ಯೋಗೇಶ್ವರ್ ಅವರು ಪಾದಯಾತ್ರೆಯಲ್ಲಿ ಕಾಣಿಸ್ಕೊಂಡಿರಲಿಲ್ಲ, ಇವತ್ತು ಕಾಣಿಸ್ಕೊಂಡಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತೇನೆ. ಸರ್, ಇವತ್ತು ಪಾದಯಾತ್ರೆಗೆ ಬಂದಿದ್ದೀರಿ, ಕಳೆದ 2 ದಿನಗಳಿಂದ ಬಂದಿರಲಿಲ್ಲ, ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗಿದ್ವು, ತಾವು ಯಾಕೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಏನು ಸ್ಪಷ್ಟನೆ ಕೊಡ್ತೀರಿ? ವೈಯಕ್ತಿಕ ಕಾರಣಗಳಿಂದ ನಾನು ಪಾದಯಾತ್ರೆಯಲ್ಲಿ ಭಾಗವಹಿಸೋಕೆ ಆಗ್ತಿಲ್ಲ. ನಮ್ಮ ತಂದೆ ತೀರ್ಕೊಂಡಿದ್ರು. ಇವತ್ತು ಚನ್ನಪಟ್ಟಣಕ್ಕೆ ಬಂದಿದೆ ಪಾದಯಾತ್ರೆ. 2 ಪಕ್ಷದ ಮುಖಂಡರುಗಳು ಬಂದಿದ್ದಾರೆ. ಅವ್ರನ್ನೆಲ್ಲ ಮಾತಾಡಿಸಿ ಅವರಿಗೆ ಶುಭವನ್ನು ಹಾರೈಸಿ ನಾನು ಬೀಳ್ಕೊಟ್ಟು ನನ್ನ ವೈಯಕ್ತಿಕ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಫ್ಲೆಕ್ಸ್ ಬ್ಯಾನರ್ಗಳಲ್ಲಿ ಎಲ್ಲೂ ಕೂಡ ಯೋಗೇಶ್ವರ್ ಕಾಣಿಸ್ತಾ ಇಲ್ಲ, ಎಲ್ಲ ಮರೆಯಾಗ್ಬಿಟ್ಟಿದ್ದಾರೆ, ಯಾಕೆ ಅಂತ? ಆ ಫ್ಲೆಕ್ಸು ಬ್ಯಾನರಲ್ಲಿ ಇವತ್ತಿರುತ್ತೆ, ನಾಳೆ ಅರ್ಧಾಕ್ತಾರೆ ಕಾರ್ಪೊರೇಷನ್ ಅವರು. ಆದರೆ ಜನಗಳ ಹೃದಯದಲ್ಲಿ ಮನಸ್ಸಲ್ಲಿ ನಾನು ಇದ್ದೀನಿ. ಅದೇನು ನನಗೇನು ಅಷ್ಟೊಂದು ಬೇಸರ ಏನಾಗ್ತಾ ಇಲ್ಲ. ಬೆಂಬಲಿಗರೆಲ್ಲರೂ ಕೂಡ ಚನ್ನಪಟ್ಟಣ ಟಿಕೆಟ್ ಯೋಗೇಶ್ವರ್ಗೆ ಕೊಡಬೇಕು ಅಂತಕ್ಕಂಥದ್ದು, ಆದರೆ ನಾಯಕರ ತೀರ್ಮಾನ ಏನಾಗಿದೆ ಅಂತ? ಯಾರು ಏನೇ ತೀರ್ಮಾನ ಮಾಡಿದ್ರು ನಮ್ಮ ತಾಲೂಕಿನ ಜನ ಅಂತಿಮವಾಗಿ ಏನು ಹೇಳ್ತಾರೆ ಅದರಂತೆ ನಾನು ನಡ್ಕೋಬೇಕಾಗ್ತದೆ. ಇನ್ನೂ ಸಮಯ ಇದೆ, ನೋಡೋಣ ಮುಂದೆ. ಏನಾದ್ರು ಘೋಷಣೆ ಮಾಡುವಂಥ ಸಾಧ್ಯತೆ ಇದೆ ಏನಾದ್ರು? ಅದು ನನಗೇನು ಗೊತ್ತಿಲ್ಲ. ಈಗ ನಾಯಕತ್ವದ ಬಗ್ಗೆ ಏನು ಹೇಳ್ತೀರಿ ಅಂತ? ಬಿಜೆಪಿ ನಾಯಕತ್ವ ಮತ್ತು ಈ ಕಡೆ ಒಂದು ಕಡೆ ಮೈತ್ರಿ ನಾಯಕತ್ವ ಎರಡೂ ಕೂಡ ಎಲ್ಲೊಂದು ಕಡೆ ಯೋಗೇಶ್ವರ್ ಮರೆಯಾಗ್ತಾ ಇದ್ದಾರೆ ಅಂತ ಈ ಮಧ್ಯೆ. ನೋಡೋಣ ಸರ್, ಯಾರು ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಸದ್ಯಕ್ಕೆ ನಾನು ಏನು ಹೇಳಲಾರೆ, ಇನ್ನು ಕೆಲವು ದಿವಸ ಕಾಯಿರಿ. ಯಾಕಂತಂದ್ರೆ ಎಲ್ಲೊಂದು ಕಡೆ ಯೋಗೇಶ್ವರ್ ಅವರು ಒಂಚೂರು ಪಾದಯಾತ್ರೆಯಿಂದ ತೆರೆಮರೆಯಲ್ಲಿ ಸರಿದಿರೋದಕ್ಕೆ ಸಾಕಷ್ಟು ಊಹಾಪೋಹಗಳು ಉಟ್ಕೊಳ್ತಾ ಇದ್ದಾವೆ. ಹಾಗಾಗಿ ಆಯಿತು, ನೋಡೋಣ ಮುಂದೆ ಏನಾಗುತ್ತೆ ಅಂತ ನೋಡೋಣ. ಇದಿಷ್ಟು ಕೂಡ ಯೋಗೇಶ್ವರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕನಿಷ್ಠ 2 ಲಕ್ಷ ಜನರನ್ನ ಸೇರಿಸಿ ನಾವೇನು ಕೊನೆಯ ದಿವಸದ ಒಂದು ದೊಡ್ಡ ಕಾರ್ಯಕ್ರಮ ಮಾಡೋರಿದ್ದೇವೆ. ಅದಕ್ಕೆ ಮುಂಚೆನೆ ನಿನಗೇನಾದ್ರೂ ಕಿಂಚಿತ್ತು ಸ್ವಾಭಿಮಾನ ಇದ್ರೆ, ಮಾನ ಮರ್ಯಾದೆ ಇದ್ರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೋಗ್ಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೇನೆ. ನಾನು ಕೇಳ್ತೇನೆ ರಾಜ್ಯದ ಮುಖ್ಯಮಂತ್ರಿಗೆ, ಇವತ್ತು ಒಂದು ವರ್ಗಾವಣೆಗೆ 30-40 ಲಕ್ಷ ರೂಪಾಯಿ ತಗೊಳ್ಳುವಂತದ್ದು ಹಿಂದೆಂದೂ ನಾವು ಕಂಡಿರಲಿಲ್ಲ. ಈಗಾಗಲೇ 2 ಪೊಲೀಸ್ ಇನ್ಸ್ಪೆಕ್ಟರ್ಗಳು ಈ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡಿರೋದನ್ನ ಟಿವಿನಲ್ಲಿ ನೋಡ್ತಾ ಇದ್ದೀರಾ ನೀವು. ಅಂದ್ರೆ ಭ್ರಷ್ಟಾಚಾರ ಮುಗಿಲು ಮುಟ್ಟಿದೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಬೇಕಾಗಿಲ್ಲ. ಲೂಟಿ ಹಗಲು ದರೋಡೆಗಳಲ್ಲಿ ನಿರತರಾಗಿರುವಂತ ಈ ಕಾಂಗ್ರೆಸ್ ಪಕ್ಷ, ನಾನು ಹೇಳ್ತೇನೆ, ಇವತ್ತು ಕೇಂದ್ರದ ನಾಯಕತ್ವಕ್ಕೆ ಏನಾದರೂ ಕಿಂಚಿತ್ತು ಜವಾಬ್ದಾರಿ ಇದ್ರೆ ತತ್ಕ್ಷಣ ಮುಖ್ಯಮಂತ್ರಿಯಿಂದ ರಾಜೀನಾಮೆ ಪಡಿಬೇಕು. ನಮ್ಮ ದೇಶದ ಇತಿಹಾಸದಲ್ಲಿ ಒಬ್ಬ ಮುಖ್ಯಮಂತ್ರಿ ತನ್ನ ಹೆಂಡತಿ, ಒಂದ್ ಕಡೆ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಕುಮಾರಣ್ಣ ಅವರು, ಇನ್ನೊಂದು ಕಡೆ ಮಾಜಿ ಮುಖ್ಯಮಂತ್ರಿಗಳು, ರೈತ ನಾಯಕರಾಗಿರ್ತಕ್ಕಂಥ BS ಯಡಿಯೂರಪ್ಪಾಜಿ ಅವರ ನೇತೃತ್ವದಲ್ಲಿ ಚಾಲನೆ ಕೊಟ್ಟಿದ್ದಾರೆ. ಇಬ್ಬರು ನಾಯಕರು ಕೂಡ 2 ಪಕ್ಷದ ಕಾರ್ಯಕರ್ತರ ಜೊತೆಯಲ್ಲಿ ಹೆಜ್ಜೆಯನ್ನು ಹಾಕಿರ್ತಕ್ಕಂಥ ಒಂದು ದೃಶ್ಯವನ್ನ ನಾವೇನು ನೋಡಿದ್ದೇವೆ. ಮೊದಲನೇ ದಿನ ಯಡಿಯೂರಪ್ಪ ಸಾಹೇಬರು ಕಾರ್ಯಕರ್ತರನ್ನ ಒಂದು ಹುಮ್ಮಸ್ಸಿಗೆ ಏನು 120 ಕಿಲೋಮೀಟರ್ ಆಗಲಿ, 500 ಆಗಲಿ, 1000 ಆಗಲಿ ಈ ಪಾದಯಾತ್ರೆಯನ್ನ ಯಶಸ್ವಿಗೊಳಿಸಲೇಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ವಯಸ್ಸಿನಲ್ಲಿ ಯಡಿಯೂರಪ್ಪ ಸಾಹೇಬರು ನಮ್ಮ ಜೊತೆಯಲ್ಲಿ ಹೆಜ್ಜೆಯನ್ನು ಹಾಕಿರ್ತಕ್ಕಂಥದ್ದು. ಕುಮಾರಣ್ಣ ಅವರು ಕೂಡ ಇವತ್ತಿನ ದಿನ ನಮ್ಮ ಕೆಂಗಲ್ನಲ್ಲಿ ಇರ್ತಕ್ಕಂಥ ಆಂಜನೇಯ ಸ್ವಾಮಿಯ ಒಂದು ದರ್ಶನವನ್ನ ಪಡೆದು ಪ್ರಾರ್ಥನೆಯನ್ನ ಸಲ್ಲಿಸಿ ನಮ್ಮ ಜೊತೆಯಲ್ಲಿ ಸುಮಾರು 1.5-2 ಕಿಲೋಮೀಟರ್ ಕೂಡ ನಮ್ಮ ಜೊತೆಯಲ್ಲಿ ಇವತ್ತು ಮಾನ್ಯ ಕುಮಾರಣ್ಣ ಅವರು ಕೂಡ ಹೆಜ್ಜೆಯನ್ನು ಹಾಕಿದ್ದಾರೆ. ಈ ರಾಜ್ಯ ಸರ್ಕಾರ ಕಳೆದ 15-16 ತಿಂಗಳಿಂದ ರಾಜ್ಯದಲ್ಲಿ ಆಡಳಿತವನ್ನ ಏನು ಮಾಡ್ತಾ ಇದೆ, ಯಾವ ರೀತಿ ಇವತ್ತು ಹೈಂದ ಹೆಸರಲ್ಲಿ, ಹಿಂದುಳಿದ ಜನಾಂಗದ ಹೆಸರಲ್ಲಿ ಅಧಿಕಾರಕ್ಕೆ ಬಂದಂತ ಈ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಮೂಢ ವಿಚಾರವಾಗಿ ಇವತ್ತೇನು ದಾಖಲೆಗಳನ್ನ ಬದಲಾವಣೆ ಮಾಡುವ ಮೂಲಕ 14 ನಿವೇಶನಗಳನ್ನ ಅಕ್ರಮವಾಗಿ ಪಡಿತಕ್ಕಂಥ ಒಂದು ಪ್ರಯತ್ನ ಇವತ್ತು ಏನು ಬಯಲಿಗೆ ಬಂದಿದೆ. ಮತ್ತೊಂದು ಕಡೆ ವಾಲ್ಮೀಕಿ ಸಮುದಾಯಕ್ಕೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಇಟ್ಟಿರ್ತಕ್ಕಂಥ ಅಭಿವೃದ್ಧಿಯ ಒಂದು ಹಣವನ್ನ ಇವತ್ತು 187 ಕೋಟಿ ರೂಪಾಯಿ
ಇವತ್ತು ಯಾವ ರೀತಿ ಬ್ಯಾಂಕ್ ಮೂಲಕ ಟ್ರಾನ್ಸಾಕ್ಷನ್ ಮಾಡಿರ್ತಕ್ಕಂಥ ಉದಾಹರಣೆ ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಇದೇ ಮೊದಲನೇ ಬಾರಿ ಇರ್ತಕ್ಕಂಥದ್ದು. ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಅಸೆಂಬ್ಲಿಯಲ್ಲಿ 89 ಕೋಟಿ ರೂಪಾಯಿ ವರ್ಗಾವಣೆ ಈ ರೀತಿ ಅಕ್ರಮ ಆಗಿದೆ ಅಂತಕ್ಕಂಥದ್ದನ್ನ ಇವತ್ತು ಸ್ವತಃ ಕನಿಷ್ಠ 2 ಲಕ್ಷ ಜನರನ್ನ ಸೇರಿಸಿ ನಾವೇನು ಕೊನೆಯ ದಿವಸದ ಒಂದು ದೊಡ್ಡ ಕಾರ್ಯಕ್ರಮ ಮಾಡೋರಿದ್ದೇವೆ. ಅದಕ್ಕೆ ಮುಂಚೆನೆ ನಿನಗೇನಾದ್ರೂ ಕಿಂಚಿತ್ತು ಸ್ವಾಭಿಮಾನ ಇದ್ರೆ, ಮಾನ ಮರ್ಯಾದೆ ಇದ್ರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೋಗ್ಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೇನೆ. ನಾನು ಕೇಳ್ತೇನೆ ಈ ರಾಜ್ಯದ ಮುಖ್ಯಮಂತ್ರಿಗೆ, ಇವತ್ತು ಒಂದು ವರ್ಗಾವಣೆಗೆ 30-40 ಲಕ್ಷ ರೂಪಾಯಿ ತಗೊಳ್ಳುವಂತದ್ದು ಹಿಂದೆಂದೂ ನಾವು ಕಂಡಿರಲಿಲ್ಲ. ಈಗಾಗಲೇ 2 ಪೊಲೀಸ್ ಇನ್ಸ್ಪೆಕ್ಟರ್ಗಳು ಈ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡಿರೋದನ್ನ ಟಿವಿನಲ್ಲಿ ನೋಡ್ತಾ ಇದ್ದೀರಾ ನೀವು. ಅಂದ್ರೆ ಭ್ರಷ್ಟಾಚಾರ ಮುಗಿಲು ಮುಟ್ಟಿದೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಬೇಕಾಗಿಲ್ಲ. ಲೂಟಿ ಹಗಲು ದರೋಡೆಗಳಲ್ಲಿ ನಿರತರಾಗಿರುವಂತ ಈ ಕಾಂಗ್ರೆಸ್ ಪಕ್ಷ, ನಾನು ಹೇಳ್ತೇನೆ, ಇವತ್ತು ಕೇಂದ್ರದ ನಾಯಕತ್ವಕ್ಕೆ ಏನಾದರೂ ಕಿಂಚಿತ್ತು ಜವಾಬ್ದಾರಿ ಇದ್ರೆ ತತ್ಕ್ಷಣ ಮುಖ್ಯಮಂತ್ರಿಯಿಂದ ರಾಜೀನಾಮೆ ಪಡಿಬೇಕು. ನಮ್ಮ ದೇಶದ ಇತಿಹಾಸದಲ್ಲಿ ಒಬ್ಬ ಮುಖ್ಯಮಂತ್ರಿ ತನ್ನ ಹೆಂಡತಿ, ಒಂದ್ ಕಡೆ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಕುಮಾರಣ್ಣ ಅವರು, ಇನ್ನೊಂದು ಕಡೆ ಮಾಜಿ ಮುಖ್ಯಮಂತ್ರಿಗಳು ರೈತ ನಾಯಕರಾಗಿರ್ತಕ್ಕಂಥ BS ಯಡಿಯೂರಪ್ಪಾಜಿ ಅವರ ನೇತೃತ್ವದಲ್ಲಿ ಚಾಲನೆ ಕೊಟ್ಟಿದ್ದಾರೆ. ಇಬ್ಬರು ನಾಯಕರು ಕೂಡ ಎರಡೂ ಪಕ್ಷದ ಕಾರ್ಯಕರ್ತರ ಜೊತೆಯಲ್ಲಿ ಹೆಜ್ಜೆಯನ್ನು ಹಾಕಿರ್ತಕ್ಕಂಥ ಒಂದು ದೃಶ್ಯವನ್ನ ನಾವೇನು ನೋಡಿದ್ದೇವೆ. ಮೊದಲನೇ ದಿನ ಯಡಿಯೂರಪ್ಪ ಸಾಹೇಬರು ಕಾರ್ಯಕರ್ತರನ್ನ ಒಂದು ಹುಮ್ಮಸ್ಸಿಗೆ ಏನು 120 ಕಿಲೋಮೀಟರ್ ಆಗಲಿ, 500 ಆಗಲಿ, 1000 ಆಗಲಿ ಈ ಪಾದಯಾತ್ರೆಯನ್ನ ಯಶಸ್ವಿಗೊಳಿಸಲೇಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ವಯಸ್ಸಿನಲ್ಲಿ ಯಡಿಯೂರಪ್ಪ ಸಾಹೇಬರು ನಮ್ಮ ಜೊತೆಯಲ್ಲಿ ಹೆಜ್ಜೆಯನ್ನು ಹಾಕಿರ್ತಕ್ಕಂಥದ್ದು. ಕುಮಾರಣ್ಣ ಅವರು ಕೂಡ ಇವತ್ತಿನ ದಿನ ನಮ್ಮ ಕೆಂಗಲ್ನಲ್ಲಿ ಇರ್ತಕ್ಕಂಥ ಆಂಜನೇಯ ಸ್ವಾಮಿಯ ಒಂದು ದರ್ಶನವನ್ನ ಪಡೆದು ಪ್ರಾರ್ಥನೆಯನ್ನ ಸಲ್ಲಿಸಿ ನಮ್ಮ ಜೊತೆಯಲ್ಲಿ ಸುಮಾರು 1.5-2 ಕಿಲೋಮೀಟರ್ ಕೂಡ ನಮ್ಮ ಜೊತೆಯಲ್ಲಿ ಇವತ್ತು ಮಾನ್ಯ ಕುಮಾರಣ್ಣ ಅವರು ಕೂಡ ಹೆಜ್ಜೆಯನ್ನು ಹಾಕಿದ್ದಾರೆ. ಈ ರಾಜ್ಯ ಸರ್ಕಾರ ಕಳೆದ 15-16 ತಿಂಗಳಿಂದ ರಾಜ್ಯದಲ್ಲಿ ಆಡಳಿತವನ್ನ ಏನು ಮಾಡ್ತಾ ಇದೆ, ಯಾವ ರೀತಿ ಇವತ್ತು ಹೈಂದ ಹೆಸರಲ್ಲಿ, ಹಿಂದುಳಿದ ಜನಾಂಗದ ಹೆಸರಲ್ಲಿ ಅಧಿಕಾರಕ್ಕೆ ಬಂದಂತ ಈ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಮೂಢ ವಿಚಾರವಾಗಿ ಇವತ್ತೇನು ದಾಖಲೆಗಳನ್ನ ಬದಲಾವಣೆ ಮಾಡುವ ಮೂಲಕ 14 ನಿವೇಶನಗಳನ್ನ ಅಕ್ರಮವಾಗಿ ಪಡಿತಕ್ಕಂಥ ಒಂದು ಪ್ರಯತ್ನ ಇವತ್ತು ಏನು ಬಯಲಿಗೆ ಬಂದಿದೆ. ಮತ್ತೊಂದು ಕಡೆ ವಾಲ್ಮೀಕಿ ಸಮುದಾಯಕ್ಕೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಇಟ್ಟಿರ್ತಕ್ಕ